ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನುಗ್ಗೆ ಸೊಪ್ಪಿನ ಬಸ್ಸಾರು ಮತ್ತು ಪಲ್ಯ ಮಾಡತ್ತ ನೋಡ್ರಿ. ನುಗ್ಗೆ ಸೊಪ್ಪು ಪಲ್ಯ ಯಾರ್ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ನಾನು ಕ್ಲೀನಾಗಿ ನೀರಾಗ ಹಾಕಿ ತೊಳ್ಕೊಂಡಿದ್ದೀನಿ. ಇದು ಒಂದೊಂದೇ ಎಲೆ ಬಿಡಿಸ್ಕೋಬೇಕಿದು, ಕಡ್ಡಿ ಇರಬಾರ್ದು. ಒಂದು 2-3 ಸಲ ಕ್ಲೀನಾಗಿ ತೊಳೆದ್ರೆ ರಾತ್ರಿಯೇ ಎಲೆ ಬಿಡಿಸ್ಕೊಂಡು ಇಟ್ಕೊಂಡ್ವಿ ಅಂದರೆ ಬೆಳಗ್ಗೆ ನಮಗೆ ಈಜಿ ಆಕೈತಿ. ಮತ್ತು ನಾನು 2-3 ಸ್ಪೂನಷ್ಟು ತೊಗರಿಬೇಳೆ ತೊಗೊಂಡಿದ್ದೇನೆ. ಒಂದೇ ವಿಸಲ್ಲು ಕೂಗಿಸಿದ್ದೇನೆ. ಅದು ಜಾಸ್ತಿ ಬೇಯಬಾರ್ದು ಅಂಥೇಳಿ, ಉದುರಾಗಿರ್ಬೇಕು. ಅದಕ್ಕೋಸ್ಕರ ಒಂದು ವಿಸಲ್ ಕೂಗಿಸಿ ನಾನು ಸೀಟಿನ ತೆಗೆದುಬಿಟ್ಟೆ. ಯಾಕಂದ್ರೆ ಬೇಳೆ ಜಾಸ್ತಿ ಬೇಯ್ತೈತೆ ಅಂಥೇಳಿ. ಆದರೂ ಬೇಳೆ ಭಾಳ ಬಂದುಬಿಟ್ಟಿತ್ತು. ಈಗ ಸಾಂಬಾರಿಗೆ ಅಂಥೇಳಿ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕಂಗಿಲ್ಲ. ಇದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕೊಬ್ಬರಿ ಇಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ಹಂಚಿಗೆ ಈರುಳ್ಳಿ, ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನ ಚೆನ್ನಾಗಿ ಹುರ್ಕೊತೇನೆ ನೋಡ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳಕತ್ತೀನಿ. ಹಂಗೆ ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಕಾಳನ್ನು ಹಾಕಿ ಚಲೋ ತಂಗ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಬೇಕಾರೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಬೇಕು ನೋಡ್ರಿ. ಹುಣಸೆಹಣ್ಣು ನಿಮಗೆ ಎಷ್ಟು ರುಚಿ ಬೇಕಾಕೈತಿ ಅಷ್ಟು ಹುಣಸೆಹಣ್ಣು ಹಾಕ್ಬೋದು. ಮತ್ತು ನಾನು ಹಸೆಕಾಯಿನ ಕಮ್ಮಿ ಹಾಕೀನಿ. ಯಾಕಪ್ಪ ಅಂದ್ರೆ ನಮ್ಮ ಮನೆಯಾಗ ಖಾರ ಜಾಸ್ತಿ ತಿನ್ನಂಗಿಲ್ಲ ನೋಡ್ರಿ. ಈಗ ಕರಿಬೇವು ಹಾಕತ್ತೀನಿ. ನಿಮಗೆ ಖಾರ ಎಷ್ಟು ಬೇಕಾಕೈತೋ ಅಷ್ಟು ಹಸೆಕಾಯಿ ಹಾಕ್ಬೋದು, ಟೇಸ್ಟ್ ಚಲೋ ಆಕೈತಿ. ನಾ ಕೊಬ್ಬರಿನೂ ಜಾಸ್ತಿ ಯಾಕೆ ಹಾಕಕತ್ತಿಲ್ಲ ಅಂದ್ರೆ ಅದು ಗಟ್ಟಿ ಸಾಂಬಾರು ಇರಬಾರ್ದು ಅಂಥೇಳಿ ಅಷ್ಟೇ. ಗಟ್ಟಿ ಬೇಕಂದ್ರೆ ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕ್ಕೋಬೋದು. ಮತ್ತು ಇದು ನಾನು ರುಬ್ಬಾಕೂ ಮತ್ತು ಸ್ವಲ್ಪ ಬೇಳೆನ ಸೊಪ್ಪು ಹಾಕ್ಕೊಳತ್ತೀನಿ. ಅಲ್ಲಿಗೆ ಅದು ಮೀಡಿಯಮ್ ಕರೆಕ್ಟಾಗಿ ಬರ್ತೈತೆ ಸಾಂಬಾರು. ಅದಕ್ಕೋಸ್ಕರ ಈಗ ನೋಡ್ರಿ ಸ್ವಲ್ಪ ಜೀರಿಗೆ ಹಾಕಕತ್ತೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಕತ್ತೀನಿ. ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ. ಇಷ್ಟು ಹಾಕಿದ್ರೆ ಸಾಕಾಕೈತಿ. ಸಾಂಬಾರು ಭಾಳ ಚಲೋ ಆಕತಿ ನೋಡಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ಚಲೋ ತಂಗ ಹುರ್ಕೋಬೇಕು ನೋಡ್ರಿ. ಈಗ ಒಂದು ವಿಸಲ್ ಕೂಗಿಸಿ ಮತ್ತು ಸೊಪ್ಪು ಜೊತೆಗೇ ಮತ್ತೆ ಬೇಳೆ ಕುದಿಸ್ಕೊಳತ್ತೇನೆ. ಸ್ವಲ್ಪ ಉಪ್ಪು ಹಾಕಿ ಈ ಥರ ಮಾಡಿದರೆ ರುಚಿನೂ ಚಲೋ ಆಕೈತಿ ಅಂಥೇಳಿ. ನಾವು ಸೊಪ್ಪು ಬೇಳೆ ಕುಕ್ಕರಿಗೆ ಹಾಕಿಬಿಟ್ಟಿವಿ ಅಂದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋಂಗಿಲ್ಲ. ಮತ್ತು ಭಾಳ ಕುದ್ದು ಫುಲ್ಲು ಚಪಾತಿ ಥರ ಆಗ್ಬಿಡ್ತೈತಿ. ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ನೋಡ್ರಿ. ಈಗ ಬೇಳೆನೂ ಬೆಂದೈತಿ ಮತ್ತು ಸೊಪ್ಪು ಬೆಂದೈತಿ. ಈಗ ಮಿಕ್ಸಿಗೆ ಹಾಕ್ಕೊಳಕತ್ತಾನೆ ನೋಡ್ರಿ. ಈಗ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಈಗ ಅದನ್ನು ತೆರೆಯಾಗಿ ರುಬ್ಕೋಬೇಕು. ಫುಲ್ಲು ನುಣ್ಣಗೆ ರುಬ್ಕೋಬಾರ್ದು, ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ. ಈಗ ನೋಡ್ರಿ ಸ್ವಲ್ಪ ಹಾಕಕತ್ತೇನೆ ಮಿಕ್ಸಿಗೆ. ಅದಿಷ್ಟೇ ಸೊಪ್ಪು ಮತ್ತು ಬೇಳೆ ಹಾಕಿದ್ರೆ ರುಚಿನೂ ಆಕೈತಿ ಮತ್ತು ಸ್ವಲ್ಪ ಗಟ್ಟಿನೂ ಬರ್ತೈತೆ ಸಾಂಬಾರು ಅಂಥೇಳಿ. ಮತ್ತು ಮಸಾಲೆ ಎಲ್ಲ ನಾವು ರುಬ್ಕೊಂಡು ಇಟ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವನ್ನ ಹಾಕಿ ನಾವು ಡೈರೆಕ್ಟಾಗಿ ಮಸಾಲೆನ ಹಾಕಿಬಿಟ್ರೆ ನೋಡ್ರಿ. ಕರಿಬೇವು ಹಾಕಕತ್ತೇನೆ. ಈಗ ಡೈರೆಕ್ಟಾಗಿ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಎಣ್ಣೆಗೆ ಡೈರೆಕ್ಟಾಗಿ ಹಾಕಕತ್ತೇನೆ. ಈ ಥರ ಹಾಕಿದ್ರೆ ರುಚಿನೂ ಆಕೈತಿ. ಇಲ್ಲಾಂದ್ರೆ ನಾವು ಸಾಂಬಾರು ಕುದಿಯಕ್ಕಿಟ್ಟು ಆಮೇಲೆ ಒಗ್ಗರಣೆನೂ ಹಾಕ್ಕೋಬೋದು. ಈ ಥರನೂ ಮಾಡ್ಬೋದು, ಆ ಥರನೂ ಮಾಡ್ಬೋದು. ನಾನು ಚಮಚದಲ್ಲೇ ಮಸಾಲೆ ಹಾಕಕತ್ತೇನೆ ನೋಡ್ರಿ. ಮತ್ತು ಮಸಾಲೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಬೇಕು. ನಾ ಈಗ ಸಾಂಬಾರಿಗೆ ಎಷ್ಟು ನೀರು ಬೇಕಾಕೈತೋ ಅಷ್ಟಾಗಿ ಹಾಕ್ಕೊಳಕತ್ತೇನೆ. ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳತ್ತೇನೆ. ಈ ಕಡೆ ತೆಳ್ಳಗಲ್ಲ, ಈ ಕಡೆ ಗಟ್ಟಿನೂ ಅಲ್ಲ, ಆ ಥರ ಸಾಂಬಾರು ಮಾಡ್ತೇನೆ ನೋಡ್ರಿ. ಈಗ ನಾನು ನೀರು ಹಾಕಿದ ಮೇಲೆ ಉಪ್ಪು ಎಷ್ಟು ಬೇಕಾಕೈತೋ ಉಪ್ಪು ಹಾಕಿ ಮತ್ತು ಒಂದು ಸ್ವಲ್ಪ ಚಿಟಿಗೆಯಷ್ಟು ಅರಿಶಿನ ಪುಡಿ ಹಾಕಕತ್ತೇನೆ. ಬೇಕಂದರೆ ಅರಿಶಿನ ಪುಡಿ ಹಾಕ್ಬೋದು, ಇಲ್ಲಾಂದರೆ ಕಲರು ಈ ಥರನೇ ಗ್ರೀನ್ ಆಗಿರಲಿ ಅಂದರೆ ಈ ಥರನೂ ಬಿಡ್ಬೋದು. ನಾನು ಒಂದು ಸ್ವಲ್ಪ ಇರಲಿ ಕಲರು ಅಂಥೇಳಿ ಅರಿಶಿನ ಪುಡಿ ಹಾಕಿ ಇವಾಗ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿಸ್ತೇನೆ ನೋಡ್ರಿ. ಈಗ ಸಾರು ಎಷ್ಟು ಚೆನ್ನಾಗಿ ಕುದಿಯಾಕತ್ತೈತಿ. ಒಂದು ಕುದ್ರೆ ಸಾಕು ಅನಿಸ್ತೈತಿ. ಯಾಕಂದ್ರೆ ಆಲ್ರೆಡಿ ಎಲ್ಲ ಸಾಂಬಾರಿಗೆ ಮಸಾಲೆ ಎಲ್ಲ ಹುರ್ಕೊಂಡಿರ್ತೇವೆ. ನೀರು ಒಂದಿಷ್ಟು ಹಾಕಿ ಅಷ್ಟೇ ಕುದಿಸೋದಿರ್ತೈತಿ. ಇದ್ರಾಗೆ ಏನು ಇರೋಂಗಿಲ್ಲ. ಒಂದು ಕುದ್ರೆ ಸಾಕು. ಒಬ್ಬೊಬ್ಬರು ಇದನ್ನು ಹಸಿದೇ ಮಾಡ್ತಾರೆ ಹೇಳ್ಬೇಕಂದ್ರೆ. ನಾನು ಹಸಿದು ಮಾಡಲ್ಲ. ಈ ಥರ ಒಂದೇ ಒಂದು ಕುದಿಸಿದ್ರೆ ಟೇಸ್ಟು ಚಲೋ ಆಕೈತಿ. ಅದೂ ಚೆನ್ನಾಗಿ ಆಕೈತಿ. ಬಟ್ ನನಗೆ ಅದು ಅಷ್ಟು ಇಷ್ಟ ಆಗಂಗಿಲ್ಲ. ಈ ಥರ ಮಾಡಿದ್ರೆ ಚೆನ್ನಾಗಿ ಅನ್ನಿಸ್ತೈತಿ. ಈಗ ಒಂದು ಸೈಡು ಸಾಂಬಾರು ರೆಡಿ ಆಗೈತೆ ನೋಡ್ರಿ. ಈಗ ಮತ್ತು ನಾ ಪಲ್ಯಕ್ಕೆ ಅಂಥೇಳಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದನ್ನ ಹಸಿಮೆಣ್ಸಿನ್ಕಾಯಿನ ಮತ್ತು ಈರುಳ್ಳಿನ ಹಾಕಿ
ಫ್ರೈ ಮಾಡ್ಕೊಳತ್ತೀನಿ. ಇದು ಒಂದು ಸ್ವಲ್ಪ ಮೀಡಿಯಮ್ ಫ್ರೈ ಆದ್ರೆ ನಡಿತೈತಿ. ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬಾಯಿ ಸಿಗ್ತಾಯಿದ್ರೆ ಚೆನ್ನಾಗಿ ಅನಿಸುತ್ತೆ ಹಸಿ ಹಸಿಯಾಗಿ. ಇದು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಒಗ್ಗರಣೆ ಚೆನ್ನಾಗಿ ಬೇಯಲಿ. ಚೆನ್ನಾಗನ್ನ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಬೆಂದರೆ ನಡೆಯುತ್ತಿದ್ದು. ನೋಡ್ರಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬಂದೈತಿ. ಈಗ ನಾನು ಬಸ್ತಿಟ್ಟಿದ್ವಲ್ಲ ಸೊಪ್ಪು ಬೇಳೆ ಅದನ್ನ ಇವಾಗ ಮಿಕ್ಸ್ ಮಾಡಾಕತ್ತೀನಿ. ಇದಕ್ಕೆ ನಾನು ನೀರು ಏನು ಹಾಕಕತ್ತಿಲ್ಲ. ಇದಕ್ಕೆ ಸ್ವಲ್ಪ ಬೇಕಂದ್ರೆ ಉಪ್ಪು ಹಾಕ್ಬೋದು, ಯಾಕಂದ್ರೆ ನಾವು ಬೇಳೆಯನ್ನು ಸೊಪ್ಪು ಬೇಯಿಸ್ಬೇಕಾದ್ರೆ ಆಲ್ರೆಡಿ ಉಪ್ಪು ಹಾಕಿರ್ತಾವಲ್ಲ, ಅದಕ್ಕೋಸ್ಕರ ಉಪ್ಪು ನೋಡಿ ಹಾಕ್ಕೋಬೋದು, ಟೇಸ್ಟ್ ನೋಡಿ. ಇಲ್ಲಾಂದರೆ ಕರೆಕ್ಟ್ ಅನಿಸಿದರೆ ಬಿಟ್ಬಿಡ್ಬೋದು. ಆದರೆ ನೀರು ಮಾತ್ರ ಹಾಕಬೇಡ್ರಿ. ನೋಡಿರಿ ಸ್ವಲ್ಪ ಬೇಳೆ ಜಾಸ್ತಿ ಬೆಂದ್ಬಿಟ್ಟೈತಿ. ಈ ಥರ ಬೇಳೆ ಬೇಯಿಸ್ಬಾರ್ದು. ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ಅನ್ನಿಸ್ತೈತಿ ಪಲ್ಯ. ಈ ಥರನೂ ಚೆನ್ನಾಗ್ತೈತಿ, ಬಟ್ ಗಟ್ಟಿ ಇದ್ದರೆ ಇನ್ನೂ ಟೇಸ್ಟಾಗಿ ಚೆನ್ನಾಗಿ ಅನ್ನಿಸ್ತೈತಿ. ನಾನು ಬೇಗ ತೆಗಿಯೋಣ ಅನ್ನೋ ಕೂಡಲೇ ಅಲ್ಲ ಬೇಳೆ ಬೆಂದ್ಬಿಟ್ಟಿತ್ತು. ಇದು ಒಂದೊಂದು ಸಲ ಬೇಳೆ ನಮ್ಮ ಜೊತೆ ಆಟ ಆಡ್ತೈತೇನೋ ಗೊತ್ತಿಲ್ಲ. ಬೇಳೆ ಚೆನ್ನಾಗಿ ಬೇಯಬೇಕು ಅಂದಾಗ ಬೆಂದಿರಲ್ಲ. ಬೇಳೆ ಬೇಯಿಸ್ಬಾರ್ದು ಜಾಸ್ತಿ ಅಂದಾಗ ಬೇಳೆ ಫಸ್ಟು ಚೆನ್ನಾಗಿ ಬೆಂದಿರ್ತೈತಿ. ಈ ಥರ ನಿಮಗೆ ಅನಿಸಿತಾ ಅಂತ ಒಂದು ಸಲ ಕಮೆಂಟ್ ಮಾಡಿ ಹೇಳಿ. ನೋಡಿರಿ ಈಗ ನನಗೆ ಕಮ್ಮಿ ಅನ್ನಿಸ್ತು ಉಪ್ಪು, ಸ್ವಲ್ಪ ಉಪ್ಪು ಹಾಕಕತ್ತೀನಿ. ಈ ಥರ ಮೇಲೆ ಉಪ್ಪು ಹಾಕ್ಬೋದು, ಬಟ್ ನೋಡಿ ಟೇಸ್ಟ್ ನೋಡಿ ಉಪ್ಪು ಹಾಕ್ರಿ. ಬೇಳೆ ಸೊಪ್ಪು ಬೇಯಿಸುವಾಗ ಆಲ್ರೆಡಿ ಹಾಕಿರ್ತೀವಿ, ಇಲ್ಲಾಂದರೆ ಉಪ್ಪು ಆಗ್ಬಿಡ್ತೈತಿ ಎಲ್ಲ. ಸೊಪ್ಪು ಪಲ್ಯ ಮತ್ತು ಬೇಳೆ ಪಲ್ಯ ಎರಡೂ ಉಪ್ಪು ಆಗ್ಬಿಡ್ತಾವೆ. ನೋಡಿ ಉಪ್ಪು ಹಾಕ್ರಿ. ಇಷ್ಟು ಬೇಯಿಸಿದರೆ ಸಾಕಾಗೈತಿ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಈಜಿ ಆ್ಯಂಡ್ ಟೇಸ್ಟಿಯಾಗಿ ವಿಡಿಯೋ ಬೇಕಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.